ನಡೆಯಲಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ. ಈ ಸಂದರ್ಭದಲ್ಲಿ ಹಲವಾರು ಮಠಾಧೀಶರು ಅಯೋಧ್ಯೆಗೆ ತೆರಳಿದ್ದಾರೆ. ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮಿಗಳು ಕೂಡ ತೆರಳಿದ್ದು ಅವರು ಯಾವ ರೀತಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ. ಓಕೆ, ನಮ್ಮ ಜೊತೆಗೆ ಈಗ ನಿರ್ಮಲಾನಂದ ಶ್ರೀಗಳಿದ್ದಾರೆ, ಮಾತನಾಡಿಸೋಣ. ಆದಿಚುಂಚನಗಿರಿ ಮಠದ ಸಂಸ್ಥಾಪಕರು. ಗುರುಗಳೇ ನಮಸ್ತೆ. ಏನ್ ಅನಿಸ್ತಾ ಇದೆ ಅಯೋಧ್ಯೆಯನ್ನ ನೋಡಿ ಇವತ್ತು? ವಿಶೇಷವಾಗಿ ಇವತ್ತು ತುಂಬ ಸಂತೋಷ ಅನಿಸುತ್ತೆ. ಕಾರಣ 20ನೇ ಇಸ್ವಿನಲ್ಲಿ 2020ರಲ್ಲಿ ಕೋವಿಡ್ ಟೈಮ್ನಲ್ಲಿ ಶಂಕುಸ್ಥಾಪನೆಗೆ ಬಂದದ್ದು. ನಂತರದಲ್ಲಿ 2-3 ಬಾರಿ ಬಂದಿದ್ರು ಕೂಡ ಇದು ವಿಶೇಷ. ನಾಳೆ ರಾಮಲಲ್ಲನ ದೇವಸ್ಥಾನ ಆತನ ಜನ್ಮಸ್ಥಳದಲ್ಲೇನೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು, ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ. ಮುಂಚೆ ನೋಡಿದಂಥ ಅಯೋಧ್ಯೆ ಈಗಿರುವಂಥ ಅಯೋಧ್ಯೆಯನ್ನು ನೋಡಿದಾಗ ಈ ಪ್ರಮಾಣದಲ್ಲಿ ಬದಲಾವಣೆ ಆಗಿರೋದನ್ನ ನೋಡಿದ್ರೆ ಏನು ಹೇಳ್ಬೋದು? ತುಂಬ ಬದಲಾವಣೆ ಆಗಿದೆ. ಒಂದು ಮಂದಿರವೇ ಒಂದು ಇಡೀ ಊರನ್ನ ಬದಲಾವಣೆ ಮಾಡುತ್ತೆ ಅಂದ್ರೆ ಬಹಳ ಆಶ್ಚರ್ಯ ಅಲ್ವಾ? ಒಂದು ಮಂದಿರ ಒಂದು ಊರನ್ನಲ್ಲ, ಇಡೀ ದೇಶವನ್ನೇ ಬದಲು ಮಾಡ್ತಾ ಇದೆಯಲ್ಲ. ದೇಶವನ್ನೇ ಬದಲಾವಣೆ ಮಾಡ್ತಾರೆ. ಗುರುಗಳ ಇನ್ನೊಂದು ಬಹಳ ಮುಖ್ಯವಾಗಿ ಕಾಡೋದು, ಹಲವು ಕಡೆಗಳಲ್ಲಿ ಇಲ್ಲಿಯವರೆಗೂ ಜಾತಿ ಅಂತೆಲ್ಲ ಹೋಗ್ತಾ ಇತ್ತು. ಬಟ್ ರಾಮನ ನಾಮದಿಂದಾಗಿ ಇಡೀ ದೇಶ ಜಾತಿಗಳನ್ನ ಮೀರಿ ಒಂದು ಧರ್ಮ ಅಂತ ನಿಂತ್ಕೊಳ್ತಾ ಇದೆಯಾ ಅಂತ ಈ ಬಾರಿ? ಅದಕ್ಕೆ ರಾಮರಾಜ್ಯ ಅಂತ ಕರೆಯೋದು. ರಾಮರಾಜ್ಯದಲ್ಲಿ ಪ್ರತಿಯೊಂದು ಪಂಥದವರೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ಥಾನ ಉಂಟು. ಅದಕ್ಕಾಗಿ ರಾಮ ವಿಶೇಷ ಅಂತ ಅನಿಸ್ಕೊಳ್ತಾರೆ. ಹನುಮನ ರಥ ಕೂಡ ನಿಮ್ಮ ಹಿಂದೆ ಇದೆ. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹ ಇರೋದು, ರಾಮನಿಗೆ ಜನ್ಮಭೂಮಿಯನ್ನ ಕೊಟ್ಟಾಯ್ತು, ಮಂದಿರ ಕಟ್ಟಿ ಆಯ್ತು, ಹನುಮನಿಗೆ ಜನ್ಮಭೂಮಿಯನ್ನ ಕೊಡೋದು ಯಾವಾಗ, ಮಂದಿರ ಕಟ್ಟೋದು ಯಾವಾಗ ಅನ್ನೋದು ಬಹಳ ಕೇಳ್ತಾ ಇದೆ. ಅಲ್ಲಿ ನಿಂತಿರೋ ಕರ್ನಾಟಕದಿಂದ ಬಂದಿರತಕ್ಕಂತಹದ್ದು. ಇವಾಗಿನ ರಾಮ ಮಂದಿರದ ನಿರ್ಮಾಣದಲ್ಲಿ ಸಾಕಷ್ಟು ಸೇವೆ ನಮ್ಮ ಕರ್ನಾಟಕದಿಂದ ಹರಿದು ಬಂದಿರತಕ್ಕಂಥದ್ದು. ಈ ಕಾಲಕ್ಕೆ, ಆ ಕಾಲಕ್ಕೆ ರಾಮನಿದ್ದ ಕಾಲಕ್ಕೆ ರಾಮನ ಸೇವೆಯನ್ನು, ಸೀತಾದೇವಿಯ ಸೇವೆಯನ್ನು ಸರ್ವವಿಧದಲ್ಲಿ ಮಾಡಿದಂಥವನು ಆಂಜನೇಯ ಸ್ವಾಮಿ. ಅಯೋಧ್ಯೆಗೂ ಕರ್ನಾಟಕಕ್ಕೂ ಭಾಳಷ್ಟು ಅವಿನಾಭಾವ ಸಂಬಂಧ ಆ ಕಾಲ ತ್ರೇತಾಯುಗದಲ್ಲೂ ಬಂದಿದೆ. ಅದು ಸಹಜವಾಗಿ ಮುಂದುವರಿತಾ ಇದೆ. ರಾಜ್ಯದ ಜನತೆಗೆ ಏನು ಹೇಳಕ್ ಬಯಸ್ತಾರೆ? ತುಂಬ ಸಂತೋಷ ಇದೆ. ಕೋಟ್ಯಾಂತರ ಭಕ್ತರಿರ್ತಕ್ಕಂಥ ಈ ನಾಡಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೇನೇ ಈ ಡಿಜಿಟಲ್ ಯುಗದಲ್ಲಿ ಅಲ್ಲಿಯೇ ಇತ್ಕೊಂಡು ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ವರು ಕೂಡ ಭಕ್ತಿಯಿಂದ ಅಲ್ಲಿಯೇ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತುಂಬ ಧನ್ಯವಾದಗಳು ಗುರುಗಳೇ, ಪಬ್ಲಿಕ್ ಟಿ ಜೊತೆಗೆ ಮಾತಾಡಿದ್ದಕ್ಕೆ. ಇದಿಷ್ಟು ಮಾತುಕತೆಗಳು. ಕ್ಯಾಮರಾ ಪರ್ಸನ್ ಸುಬ್ರಿ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯೆ.